ಆಯ್ತು. ಪಾಪ ನನ್ನ ಗಂಡನಿಗೆ ಹಸಿವಾಗಿರ್ಬೇಕು. ಆದಷ್ಟು ಬೇಗ ಅವ್ರಿಗೆ ಬುತ್ತಿ ಕೊಟ್ಟು ಬರಬೇಕು. ಸರ್ ಯಾಕೋ ಯಾಕಾಗ ಅರ್ಥ ಆಗೋದು ಸ್ವಲ್ಪ ನೀವು ಅರ್ಥ ಮಾಡಿ ಹೇಳಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ವಾ? ಈ ಇಡೀ ಊರಿಗೆ ಊರೇ ಇವರೇ ನಮ್ಮ ಊರಿನ ದೇಸಾಯಿಯವರೆಂದು ಕೊಂಡಾಡುತ್ತಿರುವಾಗ ಎಷ್ಟು ನಿನಗೆ ಅರ್ಥ ಆಗಿಲ್ಲ ಅಂದ್ರ ನಿನಗ ಹೇಗೆ ಹೇಳಬೇಕಲೇ? ನೋಡಿ ದೇಸಾಯಿ ಅವರೇ, ನೀವ್ ಯಾರು ಅಂತ ತಿಳಿದಿ ನಿಮ್ ಮನಸ್ಸನ್ನ ನೋಯಿಸ್ಬಿಟ್ಟಿ ಅಂತ ಅನಿಸ್ತಾ ಇದೆ. ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಕಿದ್ರಿ ನನ್ನೆಲ್ಲ ಕ್ಷಮಿಸ್ಬೇಡಿ. ನಿಂದು ದೊಡ್ಡವ ಮನಸ್ಸ, ಕ್ಷಮಿಸಿ ಬಿಡ್ಬೇಕಾ? ಲೇ ದೀಪ, ದೇಶಕ್ಕೊಬ್ಬ ದೇವರೆಂದು ಹೇಳುತ್ತಾರೆ. ಅದೇ ಪ್ರೀತಿಗೋಸ್ಕರ ಪ್ರೇಮಿಯಾಗಿದ್ದಾಗ ಮಾಡಿದರೆ ಅವನಿಗೆ ಪ್ರೇಮಿ ಎಂದು ಕರೆಯುತ್ತಾರೆ. ಇನ್ನು ನನ್ನಂತ ಗರ್ಭ ಶ್ರೀಮಂತನಾದ ದೇಸಾಯಿ ಅಂದ್ರ ನಿಮ್ಮಂತ ಫಿಗರ್ಗಳು ನನಗೆ ಏನು ಬೇಕಾದ್ರೂ ಮಾಡಿ ಹೋಗ್ತಾರೆ. ಬರೀ ಏನು ಬೇಕಾದ್ರೂ ಅಷ್ಟೇ ಅಲ್ಲ, ಮುದ್ದು ಕೂಡ ಮಾಡಿ ಮುದ್ದಾಡಿ ಹೋಗ್ತಾರೆ. ದೇಸಾಯಿ, ಮಾತು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಜೋಕೆ ಸರಿಯಾಚೆ ನನ್ನ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಊಟಕ್ಕೆ ಕೊಟ್ಟು ಹೋಗ್ಬೇಕು. ಊಟಕ್ಕೆ ಲೇ ದೀಪ, ಅಲ್ಲಿ ನಿನ್ನ ಹೊಸದ ಗಂಡನಿಗೆ ಮೆಚ್ಚಿ ಊಟಕ್ಕೆ ಕೊಡುವ ಮುನ್ನ ಇಲ್ಲಿ ನಿನ್ನ ಎದುರಿಗೆ ನಿಂತ ಈ ಮನ್ಮಥನಿಗೆ ನಿನ್ನ ಸೀನದ ಬುದ್ಧಿಯನ್ನು ಬಿಚ್ಚಿ ನಿನ್ನ ಚಂದಾದ ದೇಹವನ್ನು ಚೆನ್ನಾಗಿ ಮನಸ್ಸು ಕಟ್ಟು ಮನ ತೃಪ್ತಿ ಮಾಡಿಕೊಂಡು ಹೋಗುವ ದೀಪ, ಹೋಗುವ. ದೇಸಾಯಿ, ನನ್ನ ಕಾಲಿನ ಚಪ್ಪಲಿಯನ್ನು ತೆಗೆದುಕೊಂಡು ನಿನ್ನ ಕೆನ್ನೆಗೆ ಬಾರಿಸಬೇಕಾದದ್ದು ಬಲು ಎಚ್ಚರದಿಂದ ಮಾತನಾಡು. ಲೇ ವೈಮಾನಿಕಿ, ನನ್ನ ಗಂಡ ಇಲ್ಲ ಇದೇ ಸಮಯದಲ್ಲಿ ಬಂದು ನನ್ನ ದೇಹ ಸುಖ ಸರಿ ಎಂದು ಕರೀತೀಯೋ, ಇಲ್ಲ ನನಗೆ ಮೋಸ ಮಾಡಿ ಓಡಿ ಹೋಗುವ ಪ್ಲಾನ್ ಹಾಕ್ತೀಯೋ? ಬರ್ಲೇ ಬಾ, ಈ ನಿನ್ನ ಅಂದದ ಅರಮನೆಗೆ ಚಂದಿರ ನಾನಾಗುವೆ. ಮಾನಗೆಟ್ಟವನೇ, ಒಂದೇ ಒಂದು ಹೆಜ್ಜೆ ಇಟ್ಟು ಈ ಹೆಣ್ಣನ್ನು ಮುಟ್ಟಲು ಬಂದಿದ್ಯಾ ಆದ್ರೆ ನಾನು ನನ್ನ ಚಂಡಿ ಅವತಾರ ತಾಳಿ ನಿನ್ನ ರುಂಡವನ್ನು ಚಂಡಾಡಿ ರಕ್ತದ ಓಕಳಿ ಆಡಿಬಿಡ್ತೀನಿ. ಎಚ್ಚರದಿಂದ ಮಾತನಾಡು ಕ್ರೂರ ಕಾಮುಕನೇ. ಎಚ್ಚರ! ಎಚ್ಚರ ತಪ್ಪಿ ಮಾತನಾಡುವ ಸೊಕ್ಕಿನ ಸೂಳೆ ಅದು ಇಷ್ಟು ಜನರ ಮುಂದೆ ಈ ದೇಸಾಯಿಗೆ ಚಪ್ಪಲಿಯಿಂದ ಬಾರಿಸುತ್ತೇನೆಂದು ಮಗಳಿದೆಯೋ ಚಿನ್ನಾದಿ?
ಕಡೆಯಿಂದ ಯಾವ ಕೈಯಾಗ ಕೊಟ್ಟೆ ಹಿಡ್ಕೊಂಡ್ ಬರಾಕತ್ತಾನ್ರಿ ಅದ್ರಾಗ ನಾನು ನನ್ನ ಮಗಳಿಗೆ ನಾವೊಬ್ಬ ಅಪ್ರಿ ದನ ಕಡ್ದಂಗ ಕಡ್ದ ಬಿಡ್ತಾನ್ರಿ ಇವತ್ತು ಗಿಂಡಿ ಕ್ಯಾನ್ಸಲ್ ನಡೀತನ್ರಿ ಯಾರು ನೀನು ಯಾರು ಎಂದವರಿಗೆ ಯಮನೇ ಇವನೊಬ್ಬ ಯಮ ಮೊದಲು ನೀನ್ಯಾರಂತ ಹೇಳಲೇ ಹುಚ್ಚರ ಹುಮ್ಮ ನಾನ್ಯಾರು ಲೇಖಕ ನಾನೊಬ್ಬ ಈ ಕಾಡಿನಲ್ಲಿ ಹುಟ್ಟಿ ಬೆಳೆದ ಆಸರಿಲ್ಲದ ಅನಾಥ ನಾನು ಅನ್ಯಾಯಕ್ಕಾಗಿ ನ್ಯಾಯದ ವಿರುದ್ಧ ತೊಡೆ ತಟ್ಟಿ ನಿಲ್ಲುವ ಶೂರ ನಾನು ಅನ್ಯಾಯ ಮಾಡುವನಲ್ಲ ಮಾಡಿದವರನ್ನು ಸುಮ್ಮನೆ ಬಿಡುವನಲ್ಲವೇ ಸುಮ್ಮನೆ ಬಿಡುವನಲ್ಲ ಲೇ ಬೇಬರಿಸಿದ ಮಗನೇ ಒಳ್ಳೆಯ ಸಮಯದಲ್ಲಿ ಬಂದು ನನ್ನ ಆಸೆಗೆ ಅಪಹಾಸ ಮಾಡಿಬಿಟ್ಟಿಯಲ್ಲ ಮಗನ ನಿನ್ನ ಇನ್ನೊಂದು ಸಾರಿ ನೋಡ್ಬರ್ತೇನೆ ಮಗನ ನೋಡ್ಬರ್ತೇನೆ ಬರ್ತೀನಿ ದೀಪ ಇನ್ನೊಂದು ಸಾರಿ ಬಂದೇ ಬರ್ತೇನೆ ಬೇಟೆಗಾರ ಬೇಟೆಯಾಡಬೇಕಾದ್ರೆ ಸ್ವಲ್ಪ ಕಾಯಲೇಬೇಕು ಆ ಬೇಟೆಯಲ್ಲ ಈ ಬೇಟೆನ ಯಾರಮ್ಮ ನೀನು ಈ ಪಾಪಿಯ ಕೈಗೆ ಹೇಗೆ ಸಿಕ್ಕಾಕೊಂಡೆ ನಾನು ಊರಿನ ಬಡ ರಮಣನಾಥ ಬಸ್ ಲಿಂಗಪ್ಪನ ಹೆಂಡತಿ ದೀಪ ಅಂತ ನನ್ನ ಗಂಡನಿಗೆ ಬುದ್ಧಿ ತೆಗೆದುಕೊಂಡು ಹೊಲಕ್ಕೆ ಹೊರಟಿದ್ದೆ ಅಷ್ಟರಲ್ಲಿ ಈ ಪಾಪಿ ಬಂದು ನನ್ನ ಶೀಲವನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟನಪ್ಪ ಪ್ರಯತ್ನ ಪಟ್ಟ ಸರಿ ಅಮ್ಮ ಇನ್ನೊಂದು ಸಾರಿ ಹೀಗೆಲ್ಲ ಒಬ್ಬೊಬ್ಬರಾಗಿ ತಿರುಗಾಡಬೇಡಿ ನಾನಿನ್ನು ಬರ್ತೀನಿ ನಿಂತ್ಕೊ ಮಗ ಅಂದಾಗೆ ನೀನ್ ಯಾರಪ್ಪ ಅದೆಲ್ಲ ಹೀಗ್ಯಾಕಮ್ಮ ನಾನೊಬ್ಬ ಆಸರಿಲ್ಲದ ಅನಾಥ ಹೆಸರು ರಣಧೀರ್ ಅಂತ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಬಂಧು ಬಳಗ ಯಾರಿಲ್ಲದ ಅನಾಥನಮ್ಮ ಯಾರಿಲ್ಲದ ಅನಾಥ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಇಂತಹ ದೊಡ್ಡ ಶಿಕ್ಷೆಯನ್ನು ಕೊಟ್ಟವ್ರು ಯಾರಪ್ಪ ಅಮ್ಮ ನನಗೆ ಯಾರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನಿನಗೆ ಹೇಗೆ ಹೇಳಲಮ್ಮ ನನಗೆ ಹುಟ್ಟಿಸಿದ ಆ ದೇವರೇ ಶಿಕ್ಷೆ ಕೊಟ್ಟಿದ್ದಾನಮ್ಮ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಅಳಬೇಡ ಕಂದ ಅಳಬೇಡ ಅಂದ ಹಾಗೆ ಈಗ ನೀನ್ ಎಲ್ಲಿದ್ಯಪ್ಪ ಅಮ್ಮ ನಾನು ವಾಸಿಸುವ ಸ್ಥಳ ಇದೆ ಲಕ್ಷ್ಮೀ ದೇವಿಯ ಗುಡಿ ಅಮ್ಮ ಲಕ್ಷ್ಮೀ ದೇವಿಯ ಗುಡಿ ಅಂದ್ರೆ ನಿನ್ನ ಮಾತಿನ ಅರ್ಥ ಅಮ್ಮ ನಾನು ಇದೇ ಕಾಡಿನಲ್ಲಿ ಲಕ್ಷ್ಮೀ ದೇವಿಯ ಗುಡಿಯ ಪ್ರಸಾದ ತಿಂದು ಬೆಳೆದವನಮ್ಮ ಪ್ರಸಾದ ತಿಂದು ಬೆಳೆದವನು ಮಗ ಇನ್ಮೇಲೆ ನೀನು ಅನಾಥನಲ್ಲಪ್ಪ ಅನಾಥನಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದುಕೊಂಡು ನಾನು ನಿನ್ನ ಜೋಪಾನ ಮಾಡ್ತೀನಿ ನಡೆಯಪ್ಪ ನನ್ನ ಜೊತೆ ನಮ್ಮ ಮನೆಗೆ ಬಾ ಬಾರಪ್ಪ ಹೋಗೋಣ ಬರ್ತೀನಮ್ಮ ಬರ್ತೀನಿ ಬಂದ್ರು ಕೂಡ ಮತ್ತೆ ನನ್ನ ವಾಸಿಸುವ ಸ್ಥಳ ಇದೇ ಲಕ್ಷ್ಮೀ ದೇವಿ ಗುಡಿ ಅಮ್ಮ ಲಕ್ಷ್ಮೀ ದೇವಿ ಗುಡಿ ಆಯ್ತಪ್ಪ ನೀನು ಹೇಳಿದ್ದಂತೆ ಆಗ್ಲಿ ನಡೆ